ಆಗಲೇ ಆತನು ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯಾ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳ್ರಿ, ಆಗಲೇ ಆತನು ನಿಮ್ಮನ್ನು ಮೇಲಕ್ಕೆ ತರತಕ್ಕಂಥ ದೇವನಾಗಿದ್ದಾನೆ. ಹಲ್ಲೆಲೂಯಾ. ನಾವು ತಗ್ಗಿಸ್ಕೊಳ್ಬೇಕಾಗಿರ್ತಕ್ಕಂಥ ಸಮಯದಲ್ಲಿ ತಗ್ಗಿಸ್ಕೊಳ್ಬೇಕಾದ್ರೆ ಎಲ್ಲಿ ತಗ್ಗಿಸ್ತಾರೋ ದೇವರು ನಮ್ಮ ಮೇಲೆ ಇರ್ತಾರೆ. ಆಮೇಲೆ ಹಲ್ಲೆಲೂಯಾ. ಒಬ್ಬ ಇಬ್ಬರು ಮನುಷ್ಯರು ಪ್ರಾರ್ಥನೆ ಮಾಡೋದಕ್ಕೆ ಹೋದ್ರು ದೇವರ ಆಲಯಕ್ಕೆ ಹೋದರು. ಆ ಇಬ್ಬರು ಮನುಷ್ಯರು ಹೋಗುವಾಗ ಒಬ್ಬ ಪರಿಸಾಯನು, ಇನ್ನೊಬ್ಬದವನು ಸುಂಕದವನು. ಪರಿಸಾಯ ಹೇಳ್ತಾ ಇದ್ದಾನೆ, ದೇವರೇ ನಾನು ವಾರಕ್ಕೆ 2 ಸಾರಿ ಉಪವಾಸ ಮಾಡ್ತೀನಿ, 10 ಕಾಲ ದಶಭಾಗ ಕೊಡ್ತೀನಿ, ನನ್ನ ತಂದೆ ತಾಯಿ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ನಾನು ಉಪಚಾರ ಮಾಡೋದಕ್ಕೆ ಇಟ್ಟಿದ್ದೇನೆ. ಆದ್ರೆ ಅದ್ರ ಹೇಳ್ತಾನೆ, ಆ ಸುಖದವನಿದ್ದಾನಲ್ಲ ಅವನ ಥರ ನಾನಲ್ಲ. ಅದು ಸುಖದವ ಹೇಳ್ತಿದ್ರೆ ನಾನು ಪಾಪಿ, ಪರಲೋಕದ ಕಡೆಗೆ ಕೈ ಎತ್ತುವುದಕ್ಕೂ ಕಣ್ಣೆತ್ತುವುದಕ್ಕೂ ನಾನು ಯೋಗ್ಯತೆ ಉಳ್ಳವಲ್ಲ, ನನ್ನ ಕ್ಷಮಿಸಿದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಪರಿಸಾಯನು ತನ್ನ ಹೆಚ್ಚಿಸಿಕೊಂಡ, ಸುಖದವನು ತನ್ನ ತಗ್ಗಿಸಿಕೊಂಡ. ಯಾವಾಗ ನಾವು ದೇವರ ಸಮ್ಮುಖದಲ್ಲಿ ತಗ್ಗಿಸಿಕೊಂಡಿರೋ ದೇವರು ನಮಗೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಹಸ್ತಗಳಿಗೆ ನಾವು ತಗ್ಗಿಸಿಕೊಳ್ಬೇಕೆಂಬುದಾಗಿ ಓದಿ ಲೋಕದ ಸುವಾರ್ತೆ 18ನೇ ಅಧ್ಯಾಯ 14ನೇ ವಚನ. I tell you, said Jesus, the tax collector and not the Pharisee, who was the right with God when he went home. For everyone who makes himself great will be humbled, and everyone who humbles himself will be made great. ಓಕೆ, 4:29-23. Proverbs 29:23. ಗರ್ವವು ಮನುಷ್ಯನನ್ನು ದೀನ ಸ್ಥಿತಿಗೆ ತರುವುದು, ದೀನ ಮನಸ್ಸುಳ್ಳವನು ಮಾನವನ್ನು ಪಡೆಯುವನು. ಆಮೆನ್. ಗರ್ವ ಮನುಷ್ಯನನ್ನ ದೀನ ಸ್ಥಿತಿಗೆ ತರುತ್ತದೆ. ಅಹಂಕಾರದಿಂದ ನರಿತಕ್ಕಂಥವನು ಅಹಂಕಾರ ಒಂದಲ್ಲ ದಿವಸ ಅದು ಮರೆಯಲ್ಪಡುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಗರ್ವ ಮನುಷ್ಯನನ್ನ ದೀನ ಸ್ಥಿತಿಗೆ ತರುವುದು. ಇನ್ನೊಂದು ವಚನ ಕೊಟ್ಟರೆ ಮತ್ತಾಯ ಸುವಾರ್ತೆ 23:12. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಆಮೆನ್, ಹಲ್ಲೆಲೂಯಾ. ಯಾರು ದೇವರ ಸಮ್ಮುಖದಲ್ಲಿ ತಗ್ಗಿಸ್ತಾರೋ ಅವರು, ಅಂದ್ರೆ ಇದು ಉಲ್ಟಾ. ಲೋಕದಲ್ಲಿ ಯಾರು ಹೆಚ್ಚಿಸ್ಕೊಳ್ತಾರೆ ಹೆಚ್ಚಿಸ್ತಾರೆ, ಯಾರು ತಗ್ಗಿಸ್ಕೊಳ್ತಾರೆ ತಗ್ಗಿಸ್ತಾರೆ. ಅದು ದೇವರ ಸಮ್ಮುಖದಲ್ಲಿ ಯಾರು ತಗ್ಗಿಸ್ಕೊಳ್ತಾರೆ ದೇವರು ಹೆಚ್ಚಿಸ್ತಾರೆ, ಯಾರು ಹೆಚ್ಚಿಸ್ಕೊಳ್ತಾರೆ ದೇವರು ತಗ್ಗಿಸಲ್ಪಡ್ತಾರೆ. ಆಮೆನ್, ಹಲ್ಲೆಲೂಯಾ. ಅದರಿಂದ ದೇವರ ಸಮ್ಮುಖದಲ್ಲಿ ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಾವೆಲ್ಲ ಕೊರತೆಗಳನ್ನು ಬಿಡುಗಡೆ ಮಾಡುವ ದೇವರು ಮಾತನಾಡಿದ್ದಾರೆ. ಹಲ್ಲೆಲೂಯಾ. ಫಿಲಿಪ್ಪಿ 4:18-19 ವಚನದಲ್ಲಿ ಹೇಳುವುದು, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ಎಲ್ಲ ಕೊರತೆಗಳನ್ನು, ಪ್ರತಿಯೊಂದು ಕೊರತೆಗಳನ್ನು ನೀಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. 2025ನೇ ವರ್ಷ 11ನೇ ತಿಂಗಳು ದೇವರು ನಮಗೆ ವಾಗ್ದಾನ ಮಾಡತಕ್ಕಂಥದ್ದಾಗಿದ್ದಾನೆ. ಕೊರತೆಗಳನ್ನು ದೇವರು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ವೇಳೆ ಸಾಲ ಇರುವುದು ಸಾಲಗಳನ್ನು ದೇವರು ಬಿಡುಗಡೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ವೇಳೆ ತೀರದ ಅನಾರೋಗ್ಯದಲ್ಲಿರುವ ದೇವರ ಆರೋಗ್ಯ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ವೇಳೆ ನಮಗೆ ಜ್ಞಾನ ಇಲ್ಲದೆ ಇರುವ ದೇವರು ಜ್ಞಾನ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರು ನಮ್ಮನ್ನು ಪ್ರೀತಿ ಮಾಡಿ ಆತನ ಮಗನಾಗಿ ಮಗಳಾಗಿ ಆತನ ಸಮ್ಮುಖದಲ್ಲಿ ನಿರ್ದೋಷವುಳ್ಳವರಾಗಿ ನಿಲ್ಲಿಸಬೇಕೆಂಬುದಾಗಿ ದೇವರು ಪ್ರಯತ್ನ ಮಾಡತಕ್ಕಂಥದ್ದು. ಹಾಗೆ ದೇವರ ಕಣ್ಣುಗಳ ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವುದು Jesus, hallelujah, hallelujah. ಸಾವಿರ ಸಾವಿರ ಬಹುದಿನ ನನ್ನ ವರ್ಷವು ಕರುಣೆ ಪ್ರೀತಿಯ ತೋರಿ